ದೇವುಗಳೆದ್ದು ಜಾಗಿಂಗ್ ಮಾಡೋ ಟೈಮಲ್ಲಿ ನನ್ನ ಮಕ್ಕಳು ನನ್ನ ಎದೊಳಿಸ್ಬಿಟ್ಟು ಅದು ಯಾವುದೋ ಟ್ರೆಕ್ಕಿಂಗ್ ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾವ್ರೆ. 3:30ಗೆ ಎದೊಳಿಸಿ ನೋಡಿ ಒಳ್ಳೆ ಎಮ್ಮೆಗಳು ನಿಂತಂಗೆ ಹೆಂಗೆ ನಿಂತವ್ರಲ್ಲಿ. 4:45 ಇವಾಗ ಇಷ್ಟೊತ್ತನ ಕಾಯಿಸ್ಬಿಟ್ಟು ಇವಾಗ ನೋಡಿ ಹೆಂಗೆ ಬಂದವ್ರು ಇಲ್ಲಿ. ಯಾವುದು ಜಬೀರ್ ಬೈ ಅದು ಬರೀ ಇಂಥದೆಯ ಅಪ್ಪ ಕಾಣಿಸ್ತಾ ಇಲ್ಲ ಅಲ್ಲಿ ತೋರಿಸು. ಕಾಣಿಸ್ತಾ ಇಲ್ಲ ತೋರಿಸು. It is 4:48 a.m. in the early morning. We are going to Nandi Hills. Now, not by bike or car, by walk. ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. By climbing the steps. Myself, Madan, he's Mota. ಹಲೋ ಬಾಸು, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಾರ್ಪೊರೇಟ್ ಕನ್ನಡಿಗ, ನಿಮ್ಮ ಮೋಟಾ ಮಹಾರಾಜ್. ಮದನ್ ಮಹಾರಾಜ್. ಇವನು ಬೇರೆ ಯಾರು ಅಲ್ಲ ಗಾಯ್ಸ್. ನಾನು ಮೊನ್ನೆ ವಿಡಿಯೋಲಿ ಹೇಳ್ತಾ ಇದ್ದಲ್ಲ. ಓಕೆ, ಅವ್ರು ಮಾತಾಡ್ಬಿಡ್ಲಿ, ಆಮೇಲೆ ನಾನು ಮಾತಾಡ್ತೀನಿ. ಇವನು ಬೇರೆ ಯಾರು ಅಲ್ಲ, ನಾನು ಮೊನ್ನೆ ಹೇಳ್ತಾ ಇದ್ದೆ ಗೊತ್ತಾ, ಸೆಡೆ ಮದನ್ ಅಂತ. ಅವನೇ ಇವನು. ಸೊ ಇವನೇ ಇನ್ನು ಪ್ಲಾನ್ ಮಾಡಿರೋದು. ಇವರು ಸೆಡೆ ಮದನ್ ಮಾತ್ರ ಅಲ್ಲ, ಸಡನ್ ಮದನ್ ಅಂತ. ಯಾಕಂದ್ರೆ ನೈಟು 12 ಗಂಟೆಗೆ ನಮಗೆಲ್ಲ ಹೇಳ್ಬಿಟ್ಟು ಈ ಪ್ಲಾನ್ ಮಾಡಿ ಕರ್ಕೊಂಡು ಹೋಗ್ತಾನೆ. ಏನು ಪ್ಲಾನ್ ಅಂತ ಹೇಳ್ತೀನಿ. ಬೆಳಗ್ಗೆ ನನ್ನ ಮಗ 3 ಗಂಟೆಗೆ ಎದ್ದೋಳಿಸ್ಬಿಟ್ಟು ನಂದಿ ಟ್ರಕ್ಕಿಂಗ್ ಹೋಗ್ಬೇಕು ಅಂತ ಕರ್ಕೊಂಡು ಹೋಗ್ತಾನೆ. ಅಟ್ಲೀಸ್ಟ್ ಹುಡುಗಿ ಜೊತೆ ಹೋಗೋಕ್ಕಾಗಿಲ್ಲ, ನಿಮ್ಮ ಜೊತೆ ಹೋಗೋಣ ಬರೋ ಹೋಗಿ ಕರ್ಕೊಂಡು ಹೋಗ್ತಾನೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಸೊ ಎಷ್ಟು ಗಂಟೆಗೆ ಅಲ್ಲಿ ತಲುಪ್ತೀವಿ? ಆಲ್ರೆಡಿ ಇವಾಗ 5 ಗಂಟೆ. ಅಲ್ಲಿ ಹೋಗಿ ಹತ್ತುತ್ತೀವೋ ಇಲ್ವೋ ಅನ್ನೋದನ್ನ ಮುಂದೆ ಹೇಳ್ತಾ ಹೋಗ್ತೀನಿ. ಸಾರಿ, ಮುಂದೆ ವೀಡಿಯೋದಲ್ಲ, ಮುಂದೆ ಹೇಳ್ತಾ ಹೋಗ್ತೀನಿ. ಸ್ವಲ್ಪ ನೋಡ್ತಾ ಇದ್ದೀನಿ. ಓಡೋ 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 ಓಡಲೇ ಓಡಲೇ. ನೋಡೋ ಇಲ್ಲೇ ಬೆಳಕಿಗೆ ಫಾಗ್ ಇನ್ನು ಹೊಡಿತಿದ್ದಿಲ್ಲ. ಅಪ್ಪ ಫ್ರೆಂಡ್ಸ್, ನೋಡ್ಬೋದು ನೀವು, ಫಾಗ್ ಇಂದ ಏನು ಕಾಣ್ತಾ ಇಲ್ಲ ಸರಿಯಾಗಿ. ಹೋಗ್ತಾ ಇದ್ದೀವಿ. ಅದು ನಂದಿ ಬೆಟ್ಟ, ಅಲ್ಲಿ ಲೈಟ್ ಕಾಣ್ತಿರೋದು ನಂದಿ ಬೆಟ್ಟ. ಅದು ಸ್ಟೆಪ್ಸ್ಗೋಸ್ಕರ ನಾವು ಬೆಟ್ಟದ ಹಿಂದೆ ಹೋಗ್ತಾ ಇದ್ದೀವಿ. ಸ್ಟೆಪ್ಸ್ ಅಲ್ಲಿ ಬರೋಣ. ಪುರಾರು ಏನಾರು ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ. ಏನು ಗೊತ್ತಾಗ್ತಾ ಇಲ್ಲ. ನಿಧಾನಕ್ಕೆ ಹೋಗಲ್ಲ ಮಗ. ಮಂಜಿದ್ರು ಒಂದೇ ಸ್ಪೀಡು, ಮಂಜಿಲ್ಲ ಅಂದ್ರೆ ಒಂದೇ ಸ್ಪೀಡು. ನಾವು ಇರ್ಬೇಕಾ ಬೇಡ ಹೇಳು. ಅಯ್ಯಪ್ಪ, ಲಾಸ್ಟ್ ಇಯರ್ ಆಗೊಂಬೆ ಹೋಗಿದ್ದು ಬರ್ತಿದ್ದೀನಿ. ಒಳ್ಳೆ ದೇವ್ಗಳು ನೋಡೋಣ. ನೋಡಿ, ನಮ್ಮ ಹುಡುಗ ಫುಲ್ಲು ಟ್ರಕ್ಕಿಂಗ್ ಸೂಟ್ ಹಾಕೊಂಡು ರೆಡಿ ಆಗ್ತಾವನೆ. ಇಷ್ಟೊತ್ತರೆಗೂ ಚಳಿ ಅಂದ್ಬಿಟ್ಟು ಪ್ಯಾಂಟ್ ಹಾಕೊಂಬಂದ. ನೋಡಿ, ಇವಾಗ ಚಡ್ಡಿ ವಿತ್ ಶೂ ಪಕ್ಕ ರೆಡಿ ಆಗ್ತಾವನೆ. ಮೋಸ್ಟ್ಲಿ ಮ್ಯಾರಥಾನ್ ಓಡೋ ಥರ ನಂದಿ ಬೆಟ್ಟ ಹತ್ತಾನ ಅನ್ಸುತ್ತೀವನು. ಅದು ಹೆಂಗತ್ತಾನೋ ಗೊತ್ತಿಲ್ಲ, ನೋಡೋಣ ಗೈಸ್. ಯಾವ ನನ್ನ ಮಗನೂ ಕಾಣಿಸ್ತಾ ಇಲ್ಲ. ಒಂದು 2-3 ಗಾಡಿ ಕಾಣಿಸ್ತಾ ಇದೆ. ನಂಗೆ ಗೊತ್ತಿರೋಂಗೆ ಎಲ್ಲ ಬೆಚ್ಚಗೆ ಆ ಕಡೆಯಿಂದ ಬೈಕಲ್ಲಿ ಬರ್ತಾ ಇರ್ತಾರೆ. ನಾವೇ ಇಲ್ಲಿ ಏನೋ ಅರಸಾಹಸ ಮಾಡೋ ಥರ ಹೋಗ್ತಾ ಇದ್ದೀವಿ. ಇವನು ಆಲ್ರೆಡಿ ಮೇಯ್ತಾವ್ ನೋಡಿ, ಇನ್ನೂ ಬೆಟ್ಟ ಹತ್ತಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಯಾಕಣ ಸ್ಟಂಟ್ ಅಣ್ಣ ರೆಡಿ ಆದ ಆ ಕಡೆ ಕಿಳಿತಾನೆ ಇವಾಗ. ಇಲ್ಲಿ ಸ್ವೆಟರ್ ಮಾರೋನ್ ಬಂದಾಗ ನೋಡ್ರಿ ಅವನು. ಇವಾಗ ಕರೆಕ್ಟ್ ಆಗಿದ್ದೆ. ಇಲ್ಲಿ ಸ್ವೆಟರ್ ಮಾರೋನ್ ಇದ್ದಂಗ ಅವನು. ಇಲ್ಲಿ ಎಳ್ಳೀರು ಕೊಚ್ಕೊಂಡಿದ್ವು. ಎಳ್ಳೂರು ಕೊಚ್ಕೊಂಡಿದ್ದಂಗೆ. ಹೊಸೂರು ಹೊಡೆ ಕಾಣಲ್ಲ ಇವನು. ಹೊಸೂರು ಹೊಡೆ ನಮ್ಮ ಬ್ಯಾಗಲ್ಲಿದೆ. ಮದ್ದೂರು ಹೊಡೆ ಇಲ್ಲಿದ್ದಾನೆ. ಹೊಸೂರು ಹೊಡೆ. ನಮ್ಮ ಟ್ರಕ್ಕಿಂಗ್ ಪಯಣ ಈಗಿಂದ ಪ್ರಾರಂಭ. ಎಷ್ಟು ಮೆಟ್ಲಿದೆ ಅಂತ ಗೊತ್ತಿಲ್ಲ, ಅದನ್ನ ಎಣ್ಸೋ ಪೇಷನ್ಸ್ ಎಲ್ಲ ಇಲ್ಲ. ಆದ್ರೂ ಒಂದು ಪ್ರಯತ್ನ ಮಾಡ್ತೀವಿ, ಮನಸ್ಸಲ್ಲೇ ಎಣ್ಸ್ಕೊಂಡು ಹೋಗ್ತೀವಿ. ಆದರೆ ಪಕ್ಕ ಖಂಡಿತ ಲಾಸ್ಟಲ್ಲಿ ಕೌಂಟ್ ಹೇಳ್ತೀನಿ ಎಷ್ಟಾಗಿದೆ ಅಂತ. ಫೈನಲಿ ಒಂದು 3 ಜನನೂ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಷ್ಟು ಟೈಮಲ್ಲಿ ಹೋಗ್ತೀವಿ ಅಂತ ಖಂಡಿತ ಅದನ್ನು ಮೆನ್ಷನ್ ಮಾಡಿ ಹೇಳ್ತೀನಿ. ಸೊ ಚಲೋ, ಸಮಯ 6:33. ಹಾಂ, ನಡೀರಿ ಆರಾಮ್ಸೋಣ. ಚಲೋ 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 ಚಲೋ. ಇದಕ್ಕೆ ಹೋಗೋಂಟನು ವಿಡಿಯೋ ಮಾಡಿದ್ದೀನಿ ನಾನು.
ಸ್ವಲ್ಪ ದೂರಕ್ಕೆ ಎಲ್ಲ ಸೋಪ್ ಹಿಡ್ದಾಯ್ತು ಗೈಸ್. ಅಲ್ಲಿ ಕುಡ್ದಿದ್ ಕಾಫಿ ಖಾಲಿ. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಊರ ಸುತ್ತಿ ನೋಡುವೆ. ನಾನು ಇದೇ ಕಣ್ಣಾಗ ನೋಡೇ ಬಿಡ್ತೀನಿ ಲಗಾಸು. ನಾನು ಹೊರಗೆ ಹೋಗುವೆ, ಊರ ಸುತ್ತಿ ನೋಡುವೆ, ಮೋಟನ್ ಜೊತೆಲಿ ಇಟ್ಕೊಂಡು. ಇದ್ದಲ್ವಾ ಸ್ವರ್ಗ ಅಂದರೆ. ಪಬ್ಬು ಬಾರು ಅಂತ ಹೋಗೋರು ಬಂದು ನೋಡಿ ಸ್ವಲ್ಪ ಹೇಗಿದೆ ಅಂತ. ಗೈಸ್ ಆ ಕಡೆ ಕಾಣಿಸ್ತೈತಲ್ಲ ಬೆಟ್ಟ, ಅದು ಲಾಸ್ಟ್ ಟೈಮ್ ಹೋಗಿದ್ರಿ ನಾವು. ಬೆಟ್ಟ ಹೆಸರು ನಂದಿ ಬೆಟ್ಟ, ಏನು ಬೆಟ್ಟ ಹೆಸರು? ಚನ್ನಗಿರಿ ಬೆಟ್ಟ. ಚನ್ನಗಿರಿ ಬೆಟ್ಟ, ಚನ್ನರಾಯ ಸ್ವಾಮಿ ಬೆಟ್ಟ, ಚನ್ನಗಿರಿ ಬೆಟ್ಟ. ಜನ ಯಾರು ಕಾಣಿಸ್ತಾ ಇಲ್ಲ, ಬಟ್ ಬೆಟ್ಟ ಚೆನ್ನಾಗಿದೆ. ನನಗೆ ಬೆಟ್ಟಕ್ಕಿಂತ ಇಷ್ಟ ಆಗಿರೋದು ಇದು ಗೈಸ್. ಈ ಪುನೀತ್ ರಾಜ್ಕುಮಾರ್ ಪರಮಾತ್ಮ ಮೂವಿಲಿ ಹೇಳ್ತಾರಲ್ಲ, ಯಾರು ಬೆಟ್ಟಕ್ಕೊಂದು ಕಡ್ಡಿ ಚುಚ್ಕೊಂಡ್ಬಿಟ್ರೆ ಚೀಪ್ಕೊಂಡು ನಿಂತಿರ್ತೀನಿ ಅಂತ, ಹಾಗೆ ಇದನ್ನು ಯಾರು ಬಗ್ದಿ ಕೊಡ್ತಿದ್ರೆ ಕುಡ್ಕೊಂಡು ಇಲ್ಲೇ ಇದ್ಬಿಡ್ಬೋದು ಗೈಸ್. ಹಂಗಿದೆ ಇದು. ಸೇಮ್ ನನಗಂತೂ ಮೋಡ ಥರ ಕಾಣಿಸ್ತಾನೆ ಇಲ್ಲ, ಹಾಲಿನ ಸಮುದ್ರ ಥರ ಕಾಣಿಸ್ತಿದೆ. ಕ್ಷೀರ ಸಮುದ್ರ. ವಿಷ್ಣುನೂ ಕಾಣಿಸ್ಬೋದು, ನೋಡೋಣ. ಹಾಂ, ಇಲ್ಲಿ ನೋಡಿ, ಇವನು ವಿಷ್ಣು ಅಂತೆ. ಯಾವ್ಯಾವ ಥರ ವಿಷ್ಣುದು ದಶಾವತಾರ, ಇವಂದು ಶತಾವತಾರ, ಇವಂದು ಎಲ್ಲ ಇವನೇ ಅಂತೆ ನೋಡಿ ಗೈಸ್. ಅರ್ಜುನ ಅಲ್ಲ, ಬೃಹನ್ನಳೆ ಇವನು. ಕ್ಯಾಮ್ರಾ ಇಡ್ತಾರ. ಫೈನಲಿ 4 ಗಂಟೆಗೆ ಎದೊಳಿಸಿದ್ವಿ ನನ್ನ ಮಕ್ಕಳನ್ನ. 4:45 ಮನೆ ಬಿಟ್ವಿ. 4:45 ಮನೆ ಬಿಟ್ಟು ಆಮೇಲೆ ನೆಕ್ಸ್ಟು ಬೆಟ್ಟ ಹತ್ತು ಬಂದಿದ್ದೀವಿ. ಇನ್ನು ಒಂದು ಸ್ವಲ್ಪ ದೂರ ಇದೆ ಬೆಟ್ಟ ಹತ್ತೋದು. ಮುಗಿಸ್ಕೊಂಡು ಬೇಗ ಇಳಿದು ಒಳ್ಳೆ ಬ್ರೇಕ್ಫಾಸ್ಟ್ ಹೊಡಿಬೇಕು. ನಮ್ಮ ಹುಡುಗ ಮದನ್ ಹೇಳಿದ್ದಾನೆ, ಅವನಿಗೆ ರಾಕಿ ಬಾಯ್ ಅಂತ ಹೇಳಿದ್ದಕ್ಕೆ ಒಂದು ಮಟನ್ ಬಿರಿಯಾನಿ ಕೊಡ್ತೀನಿ ಎಲ್ರಿಗೂ ಅಂತ. ಸೊ ಅಲ್ಲಿ ತಿಂತ ಮಾತಾಡೋಣ. ಆಗ್ತಾ ನಮ್ಮ ಹುಡುಗನಿಗೆ ಡೈಲಿ ವಿಟಮಿನು ಪ್ರೋಟೀನ್ ತಿನ್ನು ಅಂತ ಪಡ್ಕೊತೀನಿ, ಏನೂ ತಿನ್ನಲ್ಲ. ಕುಂತ್ ಹಿಂಗಾಗ್ಬಿಟ್ಟವನೆ. ಇನ್ನೊಬ್ಬ ನೋಡಿ ಸೆಡೆ ಹೋಗ್ತವನೆ, ಫುಲ್ಲು ರೆಡಿಯಾಗಿ ಬಂದ, ಜಾಗಿಂಗ್ ಡ್ರೆಸ್ ಹಾಕ್ಕೊಂಡು ನೋಡೋಕ್ಕಂದು ಮುಕ್ಲಾಡ್ತವನೆ ಹತ್ತಕ್ಕೆ. ವಯಸ್ಸಲ್ಲಿ ಬೆಟ್ಟ ಹತ್ತು ಅಂತ ಯಾರೋ ಹೇಳಿದ್ರು, ಕೇಳಿದ್ದೆ. ಸೊ ಬೆಟ್ಟ ಏನು ಎದೆಲ್ಲಿ ತಾಕತ್ತು, ಇಂಥ ಸ್ನೇಹಿತರು ಸಾತು ಇದ್ರೆ ಏ ಬೆಟ್ಟ ಏನು ಹಿಮಾಲಯ ಪರ್ವತನೇ ಹತ್ಬಿಡ್ಬೋದು. ಏನಂತೀರಾ? ಎಕ್ಸಾಕ್ಟ್ಲಿ. ನಾನು ಸ್ನೇಹಜೀವಿ, ನೀನು ಸ್ನೇಹಜೀವಿ, ಲೋಕದಲ್ಲಿ ಚಿರಂಜೀವಿ. ಅಲ್ಲೋಡು ಸಂತೋಷ ಕಾಣುತ್ತೈತೆ. A few minutes later. ನೋಡಿ, ನಾವು ಬಂದಾಗ ಎಷ್ಟು ಏನೂ ಕಾಣಿಸ್ತಾನೆ ಇಲ್ಲ, ಫುಲ್ ಬೆಳ್ಳಗೆ ಒಳ್ಳೆ ಹಾಲಿನ ನೊರೆ ಉಕ್ಕುತ್ತಾ ಇತ್ತು. ಇವಾಗ ನೋಡಿ ಸೂರ್ಯ ಬಂದು, ನಡಿಯಪ್ಪ ನಂದು ಟೈಮ್ ಆಯಿತು, ನಿಂದು ಶಿಫ್ಟ್ ಮುಗೀತು, ನಾನು ಬಂದೆ ಅಂದ್ಬಿಟ್ಟು ಮೋಡಗಳನ್ನೆಲ್ಲ ಕಳಿಸ್ಬಿಟ್ಟ. ಎಲ್ಲ ಮನೆಗೆ ಹೋಗ್ತಾಯಿದೆ. ನೋಡಿ ಆ ಕಡೆ ದೂರದಲ್ಲಿ ಕಾಣಿಸ್ತಿದೆ, ಮನೆ ತೋರಿಸ್ತೀನಿ ನೋಡಿ, ಅಲ್ಲಿ ಹೋಗ್ತಿದೆ ಮೋಡಗಳೆಲ್ಲ. ಇಲ್ಲಿದ್ದಿದ್ದ ಕ್ಷೀರಸಾಗರ ಅಲ್ಲಿ ಹೋಗ್ಬಿಡ್ತು. ಹೆಂಗೆ ಕಾಣಿಸ್ತಿದೆ ನೋಡಿ. ಈ ನಾರದ, ವಿಷ್ಣು, ಶಿವ, ಪಾರ್ವತಿ ಎಲ್ಲ ಒಂಥರ ನಡ್ಕೊಂಬರ್ತಾರೋ ಥರ ಇದೆ. ಸಂಚಾರ ಮಾಡ್ತಾರೆ ಅಂತಾರಲ್ಲ, ಆಗಸ ಸಂಚಾರ ಇದೆ ಅನಿಸುತ್ತೆ. ಮೋಸ್ಟ್ಲಿ ಮಾಡ್ತಾ ಇರ್ತಾರೆ, ನಮ್ಮ ಕಣ್ಣಿಗೆ ಕಾಣಿಸಲ್ಲ. ಯಾಕಂದರೆ ಭೂಮಿ ಮೇಲೆ ಇರೋ ನಾವೆಲ್ಲ ಪಾಪಿಗಳಲ್ವ, ಅದಕ್ಕೆ ಕಾಣಿಸಲ್ಲ. ನಮ್ಮ ಫ್ರೆಂಡ್ಸ್ಗೆ ಏನು ಚಿಂತೆ ಅಂದರೆ, ಹುಡುಗಿರೆಲ್ಲ ಫೋಟೋ ಶೂಟ್ ಮಾಡ್ಸೋಕ್ಕೆ ಬಟ್ಟೆಗಳು ಇಟ್ಕೊಂಡ್ಬಂದಿದ್ದಾರೆ. ನಾವು ನೋಡಿದ್ರೆ ಬ್ಯಾಗಲ್ಲಿ ಬ್ರೆಡ್ ಜಾಮ್ ಇಟ್ಕೊಂಡ್ಬಂದಿದ್ವಿ. ಎಂಥ ಅಬ್ಬೆಪರಿಗಳು ಅಂತ ಒಂದು ಚಿಂತೆ. ಏನು ಮಾಡೋಣ ಹೇಳಿ? ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ಅವ್ರಿಗೆ ಫೋಟೋ ಶೂಟ್ ಚಿಂತೆ. ನಾನು ಇಷ್ಟು ದಿನ ಅನ್ಕೊಂಡಿದ್ದು ಬರೀ ನಂದಿ ಹಿಲ್ಸ್ಗೆ ಬೆಳಗ್ಗೆ ಬಂದು ಇದ್ದು ಹೋಗ್ಬಿಡ್ತಾರೆ ಅಂತ. ಆದರೆ ಇಲ್ಲಿ ನನ್ನ ಫ್ರೆಂಡ್ ತೋರಿಸ್ತಾ ಕಾಟೇಜಸ್ ಕೂಡ ಇದೆ. ನೆಕ್ಸ್ಟ್ ಟೈಮ್ ಎಲ್ಲರೂ ಬರೋರು ಪ್ಲ್ಯಾನ್ ಮಾಡ್ಕೊಂಡು ಬರ್ಬೋದು. ಹೇಗೆ ನಾವು ಚಿಕ್ಕಮಂಗ್ಳೂರು, ಮಡಿಕೇರಿ ಎಲ್ಲ ಹೋಗ್ತೀವೋ ಅಲ್ಲಿ ರೆಸಾರ್ಟ್ಗಳಿಗಿದೆಯೋ ಅದೇ ಥರ ಇಲ್ಲೂ ಕಾಟೇಜ್ಗಳಿದೆ. ನೋಡೋಕ್ಕೆ ತುಂಬ ಹೈಜೀನಾಗಿ ಕಾಣಿಸ್ತಿದೆ, ಒಳ್ಳೊಳ್ಳೆ ಕಾಟೇಜಸ್ಸು. ಒಳಗೆ ಹೋಗಿ ತೋರಿಸೋ ಅಷ್ಟು ಪರ್ಮಿಷನ್ ಇಲ್ಲ, ಸೊ ದಯವಿಟ್ಟು ಕ್ಷಮಿಸಿ. ಬಟ್ ಈಚೆಯಿಂದ ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಚೆನ್ನಾಗಿದೆ ಅಂತ. ನೆಕ್ಸ್ಟ್ ಟೈಮ್ ಯಾರು ಬರೋರಿದ್ರೆ ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಜೊತೆ, ಗಂಡ ಹೆಂಡತಿ ಇಲ್ಲ ಗರ್ಲ್ ಫ್ರೆಂಡ್ಸ್ ಜೊತೆ ಯಾರು ಬರ್ಬೋದು. ನಿಮ್ಮ ಇಚ್ಛೆ, ನಿಮಗೆ ಬಿಟ್ಟಿದ್ದು.
ಸೊ ಬಂದು ಇಲ್ಲಿ ಒಂದಿನ ಇದ್ದು ನೈಟ್ ಲೈಫು ಹೇಗಿರುತ್ತೆ ಅಂತ ಎಂಜಾಯ್ ಮಾಡ್ಕೊಂಡು ಹೋಗಿ. ಯಾಕೆಂದರೆ ಡೇ ವ್ಯೂವೇ ತುಂಬ ಚೆನ್ನಾಗಿದೆ, ಇನ್ನು ನೈಟ್ ವ್ಯೂ ಇನ್ನೂ ಸೂಪರಾಗಿರುತ್ತೆ ಅಂತ ನಾನು ಅನ್ಕೊತೀನಿ. ಯಾಕಂದರೆ ಈ ನಕ್ಷತ್ರ, ಆ ಬೆಟ್ಟ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಅದು ಹೇಗಿರುತ್ತೆ ಅಂತ ನೋಡಿ ಯಾರು ಬಂದರೆ ಮುಂದಕ್ಕೆ ನನಗೆ ಅದ್ರ ಬಗ್ಗೆ ತಿಳಿಸಿ. ನನ್ನ ಚೆಲುವೆ ಅವಳಿಗೆ ನನ್ನ ಮನಸ್ಸು ಮೀಸಲು, ಈ ಕನಸು ಮೀಸಲು. ಟೈಟಾನಿಕ್ ಹೀರೋ ನನ್ನ ಚೆಲುವೆ ಅವಳಿಗೆ. A few minutes later. ದೊಡ್ಡವರು ಒಂದು ಮಾತು ಹೇಳ್ತಾ ಇದ್ರು, ದೂರದ ಬೆಟ್ಟ ನುಣ್ಣಿಗೆ ಅಂತ. ನೋಡಿ ಇವಾಗ ಇದ್ರ ಎಕ್ಸಾಂಪಲ್ ತೋರಿಸ್ತೀನಿ. ನೋಡಿ ದೂರದಿಂದ ಎಷ್ಟು ನಮಗೆ ನುಣುಪಾಗಿ ಕಾಣಿಸ್ತಾ ಇದೆ, ಏನೂ ಇಲ್ಲ ಮೇಲೆ ಅಂತ. ಆದರೆ ಅದ್ರ ಹತ್ರ ಹೋದ್ಮೇಲೆ ಗೊತ್ತಾಗೋದು ಅದರಲ್ಲಿ ಎಷ್ಟು ಗಿಡ ಮರಗಳು, ಮನುಷ್ಯರು, ಪ್ರಾಣಿಗಳು, ಹಾವುಗಳು ಎಲ್ಲ ಇರ್ತವೆ ಅಂತ. ದೊಡ್ಡವರೆಲ್ಲ ಒಂದೊಂದು ಮಾತಲ್ಲೂ ಅರ್ಥ ಇದೆ. ಯಾರಾಣಿ ಇವಳು ಟ್ಯಾಲೆಂಟೆಡ್ ಆಗಿರ ಹೇಳಿ ದೊಡ್ಡವ್ರು ಹೇಳೋ ಒಂದೊಂದು ಮಾತಲ್ಲೂ ಅರ್ಥ ಇದೆ, ಅದನ್ನು ಅರ್ಥ ಮಾಡ್ಕೊಬೇಕಷ್ಟೆ. 2 hours later. ನಂದಿ ಬೆಟ್ಟದ ಹತ್ರನೇ ನನ್ನ ಫ್ರೆಂಡ್ ರೋಷನ್ ಮನೆ ಇತ್ತು. ಸೊ ಅವ್ನ ಮನೆಗೆ ಒಂದು ವಿಸಿಟ್ ಹಾಕೊಂಬರೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದಂಗೆ ದೊಡ್ಡ ಆಲದ ಮರ ಕಾಣಿಸ್ತು. ಅದನ್ನು ನೋಡಿ ಬಾಲ್ಯದ ನೆನಪುಗಳೆಲ್ಲ ಮರುಕಳಿಸ್ತು. ಒಳ್ಳೆ ಕೋತಿ ಥರ ಆಟ ಆಡಿಕೊಂಡು ಅಲ್ಲಿಂದ ಒಂದು ಒಳ್ಳೆ ಸನ್ಸೆಟ್ ವ್ಯೂನ ನೋಡಿಕೊಂಡು ಈ ಡೇನ ಎಂಡ್ ಮಾಡಿದ್ವಿ. ಇದೇ ಥರ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.